ವರ್ಷ ಮಳೆಗಾಲ ಬಂತು ಅಂದ್ರೆ ಸಾಕು ಭಾಗಮಂಗಲ ಕ್ಷೇತ್ರದ ಹತ್ತಾರು ಗ್ರಾಮಗಳ ರಸ್ತೆ ಸಂಪರ್ಕವನ್ನ ಕಳ್ಕೊಂಡು ದ್ವೀಪದಂತೆ ಪರಿಣಮಿಸ್ತಾ ಇತ್ತು. ಮಳೆಗಾಲ ಆರಂಭ ಆದ್ರೆ ಸುತ್ತಮುತ್ತಲಿನ ಗ್ರಾಮದ ಜನರು ಹೊರ ಜಗತ್ತಿನ ಸಂಪರ್ಕವನ್ನ ಕಳ್ಕೊಂಡು ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಪ್ರವಾಹ ಪರಿಸ್ಥಿತಿ ಉಂಟಾದ್ರೂ ಗ್ರಾಮಸ್ಥರು ಹಾಗೂ ಕಾವೇರಿ ಭಕ್ತರು ಯಾವುದೇ ಆತಂಕ ಇಲ್ಲದೆ ಮಳೆಗಾಲದಲ್ಲೂ ಕೂಡ ಓಡಾಟವನ್ನ ನಡೆಸಬಹುದಾಗಿದೆ. ಅದು ಹೇಗೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮೂಲಕ ತೋರಿಸಿದ್ದಾರೆ, ನೋಡ್ತಾ ಹೋಗೋಣ. ಪ್ರತಿ ಬಾರಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಕೊಡಗಿನ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ, ಕಾವೇರಿ, ಸುಜ್ಯೋತಿ ನದಿಗಳು ಎಲ್ಲ ಒಟ್ಟುಗೂಡಿ ದ್ವೀಪದಂತೆ ಪರಿಣಮಿಸ್ತಿತ್ತು ಈ ಒಂದು ಭಾಗದಲ್ಲಿ. ಆದರೆ ಈ ಬಾರಿ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡಿರೋದ್ರಿಂದ ಈ ಬಾರಿ ಪ್ರವಾಹದ ಭೀತಿ ಇಲ್ಲಿನ ಜನಗಳಿಗೆ ಕಂಡು ಬರಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಹಳಷ್ಟು ಕೆಲಸಗಳು ಕೂಡ ಪೂರ್ಣಗೊಂಡಿರ್ತಕ್ಕಂಥದ್ದು. ಈಗಾಗಲೇ ವಾಹನಗಳು ಕೂಡ ಈ ಒಂದು ಮೇಲ್ಸೇತುವೆ ಮೇಲೆ ಓಡಾಟವನ್ನು ಕೂಡ ನಡೆಸ್ತಾ ಇದೆ. 2018ರಲ್ಲಿ ಸಾಕಷ್ಟು ಪ್ರವಾಹ ಕೂಡ ಆಗಿತ್ತು. 2019ರಲ್ಲಿ ಕೋರಂಗಾಲದ ಒಂದೇ ಕುಟುಂಬದ 5 ಜನರು ಕೂಡ ಮೃತಪಟ್ಟಿದ್ದರು. 2020ರಲ್ಲಿ ಗಜಗಿರಿ ಬೆಟ್ಟ ಕುಸಿದು ಏನು ಅರ್ಚಕರ ಕುಟುಂಬವು ಕೂಡ ಸರ್ವನಾಶವಾಗಿತ್ತು. ಅಂತಹ ಸಂದರ್ಭದಲ್ಲಿ ಕೂಡ ರಕ್ಷಣಾ ತಂಡಗಳು ಈ ಭಾಗಮಂಡಲದಿಂದ ತಲಕಾವೇರಿ ಕ್ಷೇತ್ರಗಳಿಗೆ ಕೂಡ ಹೋಗಲಿಕ್ಕೆ ಸಾಕಷ್ಟು ಶ್ರಮವನ್ನು ಪಡ್ತಾ ಇದ್ರು. ಹರಸಾಹಸ ಪಟ್ಟು ಈ ಒಂದು ಜಾಗಕ್ಕೆ ಕೂಡ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಆದರೆ ಈ ಬಾರಿ ಏನು ಮಳೆಗಾಲ ಸಮೀಪಿಸ್ತಾ ಇದೆ, ಆದರೆ ಭಾಗಮಂಡಲದ ನಿವಾಸಿಗಳಿಗೆ ಒಂದು ಸಂತಸ ಮನೆ ಮಾಡಿದೆ. ಯಾಕೆಂದರೆ ಈ ಬಾರಿ ಪ್ರವಾಹ ಭೀತಿಯಿಂದ ಒಂದಷ್ಟು ತಪ್ಪಿಸಿಕೊಳ್ಳಬಹುದು. ಅಂದರೆ ಮಳೆಗಾಲದಲ್ಲಿ ಯಾವುದೇ ಪ್ರವಾಹ ಬಂದರೂ ಕೂಡ ಮೇಲ್ಸೇತುವೆ ಮೇಲೆ ಸಂಪೂರ್ಣವಾಗಿ ಓಡಾಟವನ್ನು ನಡೆಸಬಹುದು. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಆದರೆ ಪ್ರತಿ ವರ್ಷ ಮಳೆಗಾಲ ಬಂದಾಗ ಕೋರಂಗಾಲ, ನಾಪೋಕ್ಲು, ಅಯ್ಯಂಗೇರಿ, ಸಣ್ಣ ಪುಲಿಕೋಟು ಗ್ರಾಮಗಳೆಲ್ಲ ಸಂಪೂರ್ಣವಾಗಿ ದ್ವೀಪದಂತೆ ಪರಿಣಮಿಸ್ತಾ ಇತ್ತು. ಶಾಲಾ ಮಕ್ಕಳುಗಳು ಕೂಡ ಈ ಒಂದು ಭಾಗಮಂಡಲದಲ್ಲಿ ದ್ವೀಪವಾಗಿ ಪರಿಣಮಿಸಿದ್ರೆ ಯಾವುದೇ ರೀತಿಯಾದಂತಹ ಓಡಾಟ ಕೂಡ ಆಗದೆ ಅಲ್ಲೇ ಸ್ತಬ್ಧವಾಗಿ ಕೂಡ ಕೆಲವೊಂದು ಗ್ರಾಮಗಳು ಆಗ್ತಾ ಇತ್ತು. ಆದರೆ ಇದ್ಯಾವುದೂ ಕೂಡ ಆಗ್ತಾ ಇತ್ತಿಲ್ಲ. ಮತ್ತು ಇಷ್ಟೇ ಅಲ್ಲದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಾರಿದ್ದಾರೆ, ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಸಂಪೂರ್ಣವಾಗಿ ಇಲ್ಲಿನ ಒಂದು ಬೋಟ್ ಕೂಡ ವ್ಯವಸ್ಥೆಯನ್ನು ಈ ಒಂದು ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಜಿಲ್ಲಾಡಳಿತ ಮಾಡ್ತಾ ಇತ್ತು. ಹೆಚ್ಚಾಗಿ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲೊಂದಷ್ಟು ನೇಮಕವನ್ನು ಮಾಡ್ತಿದ್ರು. ಆದರೆ ಈ ಬಾರಿ ಸಂಪೂರ್ಣವಾಗಿ ಅದರಿಂದ ಎಲ್ಲದರಿಂದಲೂ ಕೂಡ ಇಲ್ಲಿನ ಜನರುಗಳು ಮುಕ್ತರಾಗಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ ಮುಗಿದ ನಂತರ ಈ ಒಂದು ಸೇತುವೆ ಏನಿದೆ, ಈ ಸೇತುವೆ ಕೂಡ ಉದ್ಘಾಟನೆಗೆ ಸಜ್ಜಾಗಿದೆ. ಹಾಗಾಗಿ ಈ ಜನರು ಈ ಬಾರಿ ಮಳೆಗಾಲದಲ್ಲಿ ಯಾವುದೇ ರೀತಿಯಾದಂತಹ ಪ್ರವಾಹ ಬಂದರೂ ಕೂಡ ತಮ್ಮ ಗ್ರಾಮಗಳಿಗೆ ತೆರಳಬಹುದು ಅನ್ನೋದು ಖುಷಿಯಲ್ಲಿ ಈ ಭಾಗದ ಜನರು ಇದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.